ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರದ ಬಳಿ ಬಂದಂತಹ ಸ್ಥಳೀಯರು ಅಲ್ಲಿನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಈ ಸ್ಟೋರಿ ನಡೆದಿದ್ದು ಎಲ್ಲಿ, ಏನಾಯ್ತು ಅಂತೀರಾ? ಬನ್ನಿ ನೋಡ್ಕೊಂಡ್ ಬರೋಣ. ಒಂದೆಡೆ ಪರೀಕ್ಷಾ ಕೇಂದ್ರದ ಮುಂದೆ ಜನಜಂಗುಳಿ, ಮತ್ತೊಂದೆಡೆ ಅಧಿಕಾರಿಗಳು ಮತ್ತು ಪೋಷಕರ ನಡುವಿನ ವಾಗ್ವಾದ, ವಿವಾದ, ಆಕ್ರೋಶ ಇವೆಲ್ಲ ಬೇದರ್ನ ದೃಶ್ಯಗಳು. ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ನಡೆದ ಅಕ್ರಮ. ಶಿಕ್ಷಣಾಧಿಕಾರಿಗಳೇನಾದ್ರೂ ಸಾಥ್ ಕೊಟ್ರ? ಅಧಿಕಾರಿಗಳ ವಿರುದ್ಧ ಪೋಷಕರ ಗಂಭೀರ ಆರೋಪ. ಹೌದು, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜವಾಹರ್ ನವೋದಯ 6ನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಬಸವ ಕಲ್ಯಾಣ ನಗರದ ಕುಬಾ ಕಾಲೇಜಿನಲ್ಲಿ ನಡೆದ ನವೋದಯ ಪರೀಕ್ಷೆಯಲ್ಲಿ ಅಕ್ರಮ ನಡೆಯೋಕೆ ಅಧಿಕಾರಿಗಳೇ ಸಾಥ್ ನೀಡಿರುವುದಾಗಿ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಯಾಕೆ ಹೋದ್ರು ಸರ್? ಏನು ಕೆಲಸ ಅಲರ್ಟ್ ಮಾಡಿದ್ರು ಅಂದ್ರೆ ಬೇರೆ ಸರ್ಗಳು ಕಳಿಸ್ರೆ ಬೇರೆ ಸರ್ಗಳು ಕಳಿಸ್ತಾರೆ ಹಿಂಗೆಲ್ಲ. ಅದು ಇಲ್ಲ ರೀ, ಅವ್ರ ಕೆಲಸ ಏನದ ಬೇರೆ ಇಲ್ಲ. ರೂಮ್ ಸೂಪರ್ವೈಸರ್ ಬೇರೆ ಇರಲ್ಲ ಅಲ್ಲಿ. ಅಲ್ಲ, ಅವ್ರಿಗೆ ರೂಮ್ ಅಲರ್ಟ್ ಮಾಡಿದ್ದಿತ್ತು. ಹ್ಯಾಂಗ್ ಅಲರ್ಟ್ ಅವ್ರಿಗೆ ಇತ್ತು? ಯಾಕೆ ಇಲ್ಲ ಅಂತ ಹೇಳಿದ್ರಿ? ಈಗ ಮತ್ತೆ ಅಲರ್ಟ್ ಇಲ್ಲ, ಪ್ರೈವೇಟ್ ಸ್ಕೂಲ್ ಅವ್ರಿಗೆ ಇಲ್ಲ ಅಂತ ಹೇಳಿದ್ರಿ. ಈಗ ನೀವೇ ಹೇಳಿದ್ರಲ್ಲ. ಇನ್ನು ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ಅದೇ ಸಬ್ಜೆಕ್ಟ್ನ ಶಿಕ್ಷಕರು ಪರೀಕ್ಷಾ ಕೇಂದ್ರ ಸೂಪರ್ವೈಸರ್ ಇರಬಾರದು ಎಂಬ ನಿಯಮವಿದೆ. ಆದರೆ ಇಲ್ಲಿ ಯಾವುದೇ ಸರ್ಕಾರದ ಆದೇಶವನ್ನ ಪಾಲನೆ ಮಾಡಿಲ್ಲ. ಅಷ್ಟೇ ಅಲ್ಲದೆ ಸುತ್ತಮುತ್ತ ನವೋದಯ ಕೋಚಿಂಗ್ ಸೆಂಟರ್ನ ಶಿಕ್ಷಕರೇ ರೂಮ್ ಸೂಪರ್ವೈಸರ್ ಆಗಿದ್ದಾರೆ ಎನ್ನಲಾಗ್ತಿದೆ. ಇದೆಲ್ಲ ಗೊತ್ತಾಗ್ತಾ ಇದ್ದಂತೆ ವಿದ್ಯಾರ್ಥಿಗಳ ಪೋಷಕರು ಸ್ಥಳದಲ್ಲಿದ್ದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನ್ನ ಜೊತೆ ಮಾತಾಡ್ರಿ. ನಾನು ಎಷ್ಟು ನನ್ನ ಮಗಳು ಎಕ್ಸಾಮ್ ಕೊಡಕ್ ಮತ್ತೆ ನಿನ್ನೆ ಮಗಳ ಎಕ್ಸಾಮ್ ಅಷ್ಟೇ ಸೀಮಿತ ಯೋಚನೆ ಮಾಡಿ. ಯಾಕ ಮಗಳು ಸೀಮಿತ ಆಯ್ತಾ ಗೋವಿಂದರೇ, ನಿಮಗೆ ಏನಾದ್ರೆ ಇಲ್ಲಿ ಏನೋ ತಪ್ಪಾಗಿತ್ತು ನೀವು ಹೊರ ಕಳ್ಸಿದ್ರೆ ಅವ್ರಿಗೆ ಗಚ್ಚು ಬರೋ ಹೋಗೋಣ. ಆಮೇಲೆ ನೀವು ಹೊಂಟ್ರಿ, ಅವ್ರು ಹೋಗಿನ 15 ನಿಮಿಷ ನೀವು ಹೊರಗೆ ಮಾತಾಡ್ಸಿ ಕಳ್ಸೈತೆ. ಅಲ್ಲ, ಇವ್ರು ಯಾರು ನೀವೇ ಎಲ್ಲ ಫೋನ್ ಮಾಡ್ತಾರೆ ಸರ್? ಬೆಳಗ್ಗೆ ಫೋನ್ ಮಾಡ್ತಾರೆ ಸಬ್ಜೆಕ್ಟ್ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಿ. ಅದೇ ಶಿಕ್ಷಣಾಧಿಕಾರಿ ಸಿದ್ದವೀರಪ್ಪ ಮಾತ್ರ ಪೋಷಕರ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ನವೋದಯದಲ್ಲಿ ಇಂಥದ್ದೇ ವಿಷಯ ಅಂತೆಲ್ಲ ಇರೋದಿಲ್ಲ. ಎಲ್ಲಾ ವಿಷಯ ಸಂಬಂಧಪಟ್ಟಂತೆ ಪರೀಕ್ಷೆ ನಡೆಯುತ್ತೆ. ಪ್ರೈಮರಿ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನ ಪರೀಕ್ಷಾ ಕೇಂದ್ರದ ಸೂಪರ್ವೈಸರ್ ಆಗಿ ನೇಮಕ ಮಾಡಲಾಗಿದೆ ಎಂದಿದ್ದಾರೆ. ರೂಲ್ಸ್ ಏನಂದ್ರೆ, ಇದು ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರನ್ನ ಜವಾಹರ್ ನವೋದಯ ವಿದ್ಯಾಲಯದವರನ್ನೇ ನೇಮಕ ಮಾಡ್ತಾರೆ. ನಮಗೆ ಅವರು ರಿಕ್ವೆಸ್ಟ್ ಮಾಡಿದ್ಮೇಲೆ ಆಯಾ ಕೇಂದ್ರಗಳಿಗೆ ಶಿಕ್ಷಕರು ಅವ್ರ ಹತ್ರ ಇರೋದಿಲ್ಲ. ಆಯಾ ಕೇಂದ್ರಗಳಿಗೆ ನಾವು ಪ್ರೌಢಶಾಲೆಯ ಡ್ರಾಯಿಂಗ್, ಫಿಸಿಕಲ್, ಕ್ರಾಫ್ಟ್ ಈ ಥರ ವಿಶೇಷ ಶಿಕ್ಷಕರನ್ನು ತೆಗೆದುಕೊಳ್ತೀವಿ. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತೆಗೆದುಕೊಳ್ಳಿಕ್ಕೂ ಅವಕಾಶ ಅದರ ಆಧಾರ ಮೇಲೆ ನಾವು ಮಾಡಿದ್ದೀವಿ. ಸರ್, ಇವಾಗ ಮಕ್ಕಳಿಗೆ ಎಕ್ಸಾಮ್ ಬರೋ ಟೈಮಲ್ಲಿ ಅವ್ರಿಗೆ ಸ್ಕೂಲ್ ಯೂನಿಫಾರ್ಮ್ ಅಂತ ಏನಾದರೂ ಇದೆಯಾ? ಹಾಗೇನಿಲ್ಲ, ಯಾವ್ದು ಬೇಕಾದರೂ ಡ್ರೆಸ್ ಯಾವುದನ್ನು ಹಾಕೋಬೋದು. ಈಗ ಕಡ್ಡಾಯ ಏನಿಲ್ಲ, ಕಡ್ಡಾಯವಾಗಿ ಏನಿಲ್ಲ. ಇಲ್ಲ. ಸರ್, ಪೋಷಕರು ತಮ್ಮ ಮೇಲೆ ಆರೋಪ ಮಾಡತ್ತಾರ ಕಿ ಬಸವ ಕಲ್ಯಾಣದ ಏನು ನೀವು ಕ್ಲಾಸ್ಗಳು ನಡೀತಾವ ಕೋಚಿಂಗ್ ಸೆಂಟರ್ ಅವ್ರದ್ದು ಪ್ರತ್ಯೇಕವಾಗಿ ಆ ಶಿಕ್ಷಕರೇ ಬಂದಿಲ್ಲ ಒಳಗೆ ಹೆಲ್ಪ್ ಮಾಡಕ್ಕೆ ಆರೋಪ ಮಾಡ್ತಾರೆ ಸರ್. ಇಲ್ಲ, ನೀವೇ ನೋಡ್ರಲ್ಲ, ಯಾರಾದರೂ ಸಬ್ಜೆಕ್ಟ್ ಏನು ಗೊತ್ತು ಯಾವ ಪೇಪರ್ ನಡೀತಾ ಆ ಟೀಚರ್ನು ಅಲರ್ಟ್ ಆಗ ಸರ್. ಜವಾಹರ್ ನವೋದಯ ವಿದ್ಯಾಲಯದಾಗ ಎಲ್ಲ ಸಬ್ಜೆಕ್ಟ್ ಇರ್ತದೆ. ಆಯಾ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ. ನಮ್ಮಲ್ಲಿ ಇರೋದೇ ವಿಶೇಷ ಹೈಸ್ಕೂಲ್ ಡ್ರಾಯಿಂಗ್, ಈಗ ಹೇಳಿದ್ದೀನಲ್ಲ ಮತ್ತೊಮ್ಮೆ, ಡ್ರಾಯಿಂಗ್ ಟೀಚರು, ಫಿಸಿಕಲ್ ಟೀಚರು, ಕ್ರಾಫ್ಟ್ ಟೀಚರು, ಪ್ರಾಥಮಿಕ ಶಿಕ್ಷಕರು ಇಷ್ಟೇ. ಸರ್, ಕೆಲವೊಂದು ಕಡೆ ಡ್ರೆಸ್ ಕೋಡ್ನ ಹಾಕೊಂಡು ಬಂದಿದ್ದಾರೆ ಮಕ್ಕಳು. ಅಲ್ಲ, ಡ್ರೆಸ್ ಹಾಕೊಂಡು ಬರ್ಲಿಕ್ಕೆ ಬೇಡ ಅಂತಿಲ್ಲ. ಡ್ರೆಸ್ ಅವ್ರವ್ರ ಯೂನಿಫಾರ್ಮ್, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಬರ್ಬೋದು, ಹಾಕೊಳ್ಳಲಾರ್ದೆ ಬರ್ಬೋದು. ಅದೇನು ಕಡ್ಡಾಯವಾಗಿ ನಾವು ಯೂನಿಫಾರ್ಮ್ ಹಾಕೊಂಡು ಬರ್ಬೇಕಂತೇನಿಲ್ಲ.
ಮಾತ್ರ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿನ ಹೈಸ್ಕೂಲ್ ಶಿಕ್ಷಕರು, ನವೋದಯ ಕೋಚಿಂಗ್ ಸೆಂಟರ್ನ ಶಿಕ್ಷಕರು ಸೇರಿ ಹಲವು ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರಾಗಿದ್ದಾರೆ. ಪ್ರತಿ ಬಾರಿಯೂ ಕೂಡ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ನಡೀತಿದೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ಎಕ್ಸಾಮ್ ನಡೀತಾ ಇದ್ದು ಈ ಒಂದು ಪರೀಕ್ಷಾ ಭವನದಲ್ಲಿ ಆಗ್ತಕ್ಕಂಥ ಹಗರಣಗಳು, ಅದರಲ್ಲಿ ಕೆಲವೊಬ್ಬರು ಈ ಒಂದು ನವೋದಯ ಕೋಚಿಂಗ್ ನಡೆಸ್ತಕ್ಕಂಥವ್ರು ಏನಪ್ಪಾ ಅಂದ್ರೆ ಇಲ್ಲಿ ಡ್ಯೂಟಿಗಳನ್ನು ಹಾಕಿಸ್ಕೊಂಡಿದ್ದಾರೆ. ಅದರಲ್ಲೂ ಕೆಲವೊಬ್ರು ಹೈಸ್ಕೂಲ್ ಶಿಕ್ಷಕರು ಏನಪ್ಪಾ ಅಂದ್ರೆ ಈ ಒಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಅವ್ರದ್ದೇ ಏನಪ್ಪಾ ಅಂದ್ರೆ ಮಕ್ಕಳು ಇರ್ತಕ್ಕಂಥ ಒಂದು ಸೆಂಟರ್ಗಳಲ್ಲಿ ಅವ್ರೇನಪ್ಪ ಡ್ಯೂಟಿ ಮಾಡಕತ್ತಾರ. ಅದರಲ್ಲಿ ಈ ಒಂದು SSK ಬಸವೇಶ್ವರ ಕಾಲೇಜ್ನಲ್ಲಿ ನಾಗಪ್ಪ AM ಅಂತಕ್ಕಂಥವ್ರು, ಅದರಲ್ಲಿ ಜಗನ್ನಾಥ್ ಸಂತಾಜಿ ಅಂತಕ್ಕಂಥವ್ರು, ನಂತರ ವೀರಭದ್ರಪ್ಪ ಅಂತಕ್ಕಂಥವ್ರು, ಇವ್ರೇನಪ್ಪ ಅಂದ್ರೆ ಇಲ್ಲಿ ಡ್ಯೂಟಿ ಹಾಕಿಸ್ಕೊಂಡಿದ್ದಾರೆ. ಕೂಡಲೇ ಏನು ಮಾಡ್ಬೇಕಪ್ಪ ಅಂದ್ರೆ ಇವರನ್ನು ಈ ಒಂದು ಪರೀಕ್ಷಾ ಕೇಂದ್ರದಿಂದ ಹೊರ ಹಾಕಬೇಕಂತ ಹೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೋತೀನಿ. ಅಷ್ಟಕ್ಕೂ ಬಸವ ಕಲ್ಯಾಣದಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ನಡೀತಾ ಅಧಿಕಾರಿಗಳೇ ಏನಾದರೂ ಸಾಥ್ ಕೊಟ್ರ ಅಥವಾ ಪೋಷಕರು ಹೇಳ್ತಿರೋದೆಲ್ಲವೂ ಸುಳ್ಳ? ಇಷ್ಟೆಲ್ಲ ಆದ್ಮೇಲೂ ಅಲ್ಲಿನ ಅಧಿಕಾರಿಗಳ ಮೇಲಿನ ಕಳಂಕ ಹೋಗಬೇಕಾದ್ರೆ ಕೂಡಲೇ ಮೇಲಾಧಿಕಾರಿಗಳು ಸೂಕ್ತ ತನಿಖೆಯನ್ನ ನಡೆಸಿ ಸತ್ಯ ಬಯಲಿಗೆಳೆಯಬೇಕಾಗಿದೆ. ನ್ಯೂಸ್ ಬ್ಯೂರೋ, ಸಿದ್ದೇಶ್ ಅಜ್ಜನಾಳ್, ಕರ್ನಾಟಕ ನ್ಯೂಸ್ ಬೀಟ್.